ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಮಸ್ತ ಭಕ್ತರಿಗೆ ಸ್ವಾಗತ ಕೋರುವವರು ಬಿವಿ ಶ್ರೀನಿವಾಸ್, ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ. ನಮ್ಮ ಒಂದು ಮುಳುಗಡೆ ಸಂತ್ರಸ್ತರ ಹೋರಾಟ ಇದು. ಇವತ್ತು 7-8-10 ವರ್ಷದಿಂದ ಈ ಹೋರಾಟದ ಫಲವಾಗಿ ಮತ್ತು ಕಾಗೋಡು ತಿಮ್ಮಪ್ಪನವರ ಇಚ್ಛಾಶಕ್ತಿಯಿಂದ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಮಂಜೂರಾಗಿರ್ತಕ್ಕಂಥ ಸೇತುವೆ ಎಚ್ ಸಿ ಮಹದೇವಪ್ಪನವರು ಬಂದು ಶಂಕುಸ್ಥಾಪನೆ ಮಾಡಿದರು. ಅದಾದ ಮೇಲೆ ಕಾಮಗಾರಿ ಪ್ರಾರಂಭ ಆದ ಮೇಲೆ ನಿರಂತರವಾಗಿ ಒಂದು 5 ವರ್ಷ BJPಯವರು ಈ ಸರ್ಕಾರ ಬಂದಾಗ ಅದನ್ನು ನಿರ್ಲಕ್ಷ್ಯ ತೋರಿದ್ರು. ಅದಾದಮೇಲೆ ನಾನು ಮತ್ತು ನಮ್ಮೆಲ್ಲರ ಒಂದು ಸಂಘಟಿತರಾಗಿ ಒಂದು ಗೋಪಾಲಕೃಷ್ಣ ಸಾಹೇಬರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿ ಒಂದು ಸರ್ಕಾರ ಮತ್ತು ಒಂದು ಕೆಲಸಕ್ಕೆ ಕಾಮಗಾರಿಗೆ ಚಾಲನೆ ಕೊಡ್ತು. ಆ ಚಾಲನೆ ಕೊಟ್ಟಾದ ನಂತರ ಸರ್ಕಾರ ಮತ್ತು ವಿಶೇಷವಾಗಿ ಕಾಳಜಿ ತಗೊಂಡು ಹಸಿರುಮಕ್ಕಿ ಸೇತುವೆಯನ್ನು ಒಂದು ತ್ವರಿತಗತಿಯಲ್ಲಿ ಮುಗಿಸ್ಬೇಕಂತ ಪ್ರಾರಂಭ ಮಾಡಿದಾಗ ಇಲ್ಲಿ SPL ಕಂಪ್ನಿ ಮತ್ತು ಇಂಜಿನಿಯರ್ಸ್ಗಳು ನಿರ್ಲಕ್ಷ್ಯದಿಂದ ಈ ಕಾಮಗಾರಿ ಪರಿಪೂರ್ಣವಾಗಿ ಆಗ್ತಾ ಇಲ್ಲ. ಇದಕ್ಕೆಲ್ಲ ಹೊಣೆಗಾರಿಕೆ ಏನಂದರೆ ಇಂಜಿನಿಯರನ್ನೇ ಹೊರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಸರ್ಕಾರದ ಬಗ್ಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ, ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡ್ತೇವೆ. ಇವತ್ತು ಜಾರಕಿಹೊಳಿ ಸಾಹೇಬರು ಬರ್ತಾರೆ ಮತ್ತು ಗೋಪಾಲಕೃಷ್ಣ ಸಾಹೇಬರು ಬರ್ತಾರೆ. ಅವರಿಂದ ನಮಗೆ ನ್ಯಾಯ ಬೇಕು ಅಂತ ನಾವು ಕೇಳ್ತೇವೆ. ಇವತ್ತು ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಯಾಕಂತ ಹೇಳಿದ್ರೆ ನಾವು ಇವತ್ತು ಆರೋಗ್ಯ ಇರ್ಬೋದು, ಪ್ರತಿಯೊಂದು ಇದನ್ನು ಆಶ್ರಯಿಸಿ ನಾವು ಬದುಕ್ತಾ ಇದ್ದೇವೆ. ಲಾಂಚಿಂದ ಮುಕ್ತಗೊಳಿಸಿ ನಮಗೆ ಏನು ಓಡಾಟ ಮಾಡಲಿಕ್ಕೆ ಮುಕ್ತವಾಗಿ ಸಂಚಾರಕ್ಕೆ ಸೇತುವೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಹೋರಾಟ ಇದು. ನಿಮ್ಮ ಹೆಸರು? ನಾಗೇಂದ್ರ ಜೋಗಿ ಅಂತೇಳಿ. ಈಗ ಒಂದು 3 ತಿಂಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದಾಗ ಇವರು ಏನು ಆಶ್ವಾಸನೆ ಕೊಟ್ಟಿದ್ರು ಅಂದ್ರೆ ಜನವರಿಗೆ ನಾವು ಇದನ್ನ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸರ್, ಇವರು ಕೊಡ್ತಕ್ಕಂಥ ಮಾಹಿತಿ ಎಷ್ಟು ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ, ಸರ್ಕಾರದ ಮೇಲೆ ಎಷ್ಟು ಕೆಟ್ಟ ಹೆಸರು ಬೀಳ್ತಾ ಇದೆ ಅಂತಂದ್ರೆ, ಇವರು ಪ್ರತಿಯೊಂದು ಸಾರಿನೂ ಜನರಿಗೆ ಮಾಹಿತಿ ಕೊಡೋದು ಸರ್ಕಾರದಾಗ ಹಣ ಇಲ್ಲ, ಸರ್ಕಾರದಾಗ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಇದನ್ನ ಇವರು ಮಾಹಿತಿ ಕೊಡ್ತಾ ಇದ್ದಾರೆ. ಇಂಥ ಸಂಸ್ಥೆ ಸರ್, ಒಂದು ಕಾಮಗಾರಿ ಟೆಂಡರ್ ಆಗಬೇಕಿದ್ರೆ 42 ತಿಂಗಳ ಅಗ್ರಿಮೆಂಟ್ ಇದೆ ಸರ್ ಇವ್ರದ್ದು. 42 ತಿಂಗಳ ಅಗ್ರಿಮೆಂಟ್ಗೆ ಇಷ್ಟು ವರ್ಷ ಎಳ್ಕ ಬಂದಿರೋ ಉದ್ದೇಶ ಏನು? SR ರೇಟ್ ಜಾಸ್ತಿ ಆಗಬೇಕು ಅಂತ ಉದ್ದೇಶವ ಇವ್ರದ್ದು. ಹಾಗಾದ್ರೆ ಇದ್ರ ಒಂದು ಪ್ಲಾನ್ ಮಾಡೋದು, ಇಂಥ ದೊಡ್ಡ ಸೇತುವೆಯನ್ನು ಒಂದು ಪ್ಲಾನ್ ಮಾಡ್ತಕ್ಕಂಥ ಐಡಿಯಾನೇ ನಮ್ಮ ಚೀಫ್ ಆಫೀಸರಿಗೆ ಇಲ್ಲದೆ ಈ ಸೇತುವೆಯನ್ನು ಶುರು ಮಾಡಿದ್ರ. ಗೋಪಾಲಕೃಷ್ಣ ಸಾಹೇಬರಿಗೂ ಕೂಡ ಮೊನ್ನೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟು ಲೇಬರ್ಸ್ಗಳು ಪೂರಾ ಬೇರೆ ಸೇತುವೆಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕೇಳಿದ್ರೆ ನಮ್ಗೆ ಇಲ್ಲಿಂದ ಆ ಬೀಮು ಇರೋದು 3 ಬೀಮ್ ಡ್ಯಾಮೇಜ್ ಇದೆ, ಆ ಡ್ಯಾಮೇಜ್ ಅನ್ನು ಟೆಸ್ಟಿಗೆ ತಗೊಂಡೋಗಿದ್ದಾರೆ ಅಂತೇಳಿ. ಟೆಸ್ಟಿಗೆ ತಗೊಂಡೋಗಿ 3 ತಿಂಗಳಾಯ್ತು. ಹಾಗಾದ್ರೆ ಇವತ್ತು ನಮ್ಮ ಟೆಕ್ನಾಲಜಿ ಪ್ರಕಾರ ಒಂದು ಬೀಮನ್ನು ಟೆಸ್ಟ್ ಮಾಡಿ ಇವ್ರಿಗೆ ರಿಪೋರ್ಟ್ ಕೊಡೋಕೆ ಎಷ್ಟು ತಿಂಗಳು ಬೇಕು? ಹಾಗಾದ್ರೆ ಇದ್ರ ಯಾರು ನಿರ್ಲಕ್ಷ್ಯ? ಯಾರು ಸರ್ಕಾರದ ಕೆಟ್ಟ ಹೆಸರು ತರಬೇಕು, ಇಲ್ಲಿಯ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಇಡೀ ಈ ಸಂಸ್ಥೆ ಮಾಡ್ತಾ ಇದೆ, ಬೇರೆ ಏನೂ ಇಲ್ಲ. ಇಂಥ KRDCL ಸಂಸ್ಥೆ ಒಳಗಡೆ ಮಾಡ್ತಕ್ಕಂಥ ಇಂಥ ಒಂದು ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಸೇರಿಸಲೇಬೇಕು. ಯಾಕೆಂದ್ರೆ ಇವರು ಮೋರಿ ಕಟ್ಟಕ್ಕೆ ಲಾಯಕ್ಕೆ ಹೊರತು ಸೇತುವೆ ಕಟ್ಟಕ್ಕೆ ಲಾಯಕ್ಕಿಲ್ಲ. ಆದ್ರಿಂದ ನಮ್ಮ ಬದುಕು ಇದುವರೆಗೂ ನಮ್ಮ ಜೀವನ ಹಾಳಾಗಿದೆ, ನಮ್ಮ ಜೀವನ ಸಾಕಾಗಿದೆ. ಆದ್ರಿಂದ ನಮ್ಮ ಜೀವನಕ್ಕೆ ಇವರು ಪರಿಪೂರ್ಣ ಮಾಡ್ತಾರೆ ಅನ್ನೋ ಭರವಸೆ ಇಲ್ಲ. ನಮ್ಮ ಶಾಸಕರ ಸಾಹೇಬರಿಗೂ ಮಿನಿಸ್ಟ್ರಿಗೂ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಅವ್ರ ಎದುರುಗಡೆಗೆ ಅವರೇ ಉತ್ತರ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಸರ್, ಇವರು ನಮಗ್ ತಿಳಿದ ಪ್ರಕಾರ 42 ತಿಂಗಳು ಇವ್ರದ್ದು ಅಗ್ರಿಮೆಂಟು ಸರ್. 2018 ಫೆಬ್ರವರಿ ತಿಂಗಳಲ್ಲಿ ಇವರು ಶಂಕುಸ್ಥಾಪನೆ ಮಾಡ್ಕೊಂಡಿರೋದು. ಆ ನಂತರದಲ್ಲಿ ಕೊರೋನಾ ನೆಪ ಹೇಳಿ ಇದನ್ನ ಮುಂದೂಡಿದ್ರು. ಇದೇ ಪಕ್ಕದಲ್ಲಿ ಇದೇ ಶರಾವತಿ ನದಿಯ ಕೆಳಗಡೆ ಹಾಕ್ತಕ್ಕಂಥ ಒಂದು ಸೇತುವೆ, ಸಿಗಂದೂರು ಸೇತುವೆ, ತಮ್ಗೆಲ್ಲರಿಗೂ ಗೊತ್ತಿದೆ. ಇದೇ ಟೈಮಲ್ಲಿ ಅದು ಒಂದೇ ಟೈಮಲ್ಲಿ ಶಂಕುಸ್ಥಾಪನೆ ಆಗಿರೋದು. ಈಗಾಗಲೇ 1 ವರ್ಷ ಆಗಿದೆ ಅದು ಉದ್ಘಾಟನೆ ಆಗಿ. ಹಾಗಾದ್ರೆ ಅದು 2.5 ಕಿಲೋಮೀಟರ್, ಇದು 1.25 ಕಿಲೋಮೀಟರ್. ಇದು 1.25 ಕಿಲೋಮೀಟರ್ ಸೇತುವೆ ಮಾಡೋದಕ್ಕೆ ರಾಜ್ಯ ಸರ್ಕಾರವೇ ನಿರ್ಲಕ್ಷ್ಯ ತೋರ್ತು ಅಂತ ಇವ್ರು ತಿಳಿಸೋದಾದ್ರೆ, ಹಾಗಾದ್ರೆ ನಾವೇನು ಮಾಡಬೇಕು? ಇದು ನಮ್ಮ ಶಾಸಕರು ಒಬ್ರು ಅಲ್ದ ಇದ್ರೆ ಇವ್ರನ್ನ ಇಲ್ಲಿ ತನಕ ತರಕ್ಕೂ ಆಗ್ತಿರ್ಲಿಲ್ಲ. ಅಷ್ಟೊಂದು ಒಳ್ಳೆ ರೀತಿಯಿಂದ ಇರೋಂಥ ಸರ್ಕಾರ, ಒಳ್ಳೆ ರೀತಿ ಇರತಕ್ಕಂಥ ಶಾಸಕರು, ಸಚಿವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಈ ಸಂಸ್ಥೆ ಹೌದಲ್ಲ ಇದು? ಇದು ಸುಮಾರು ಕರೂರು, ಬಾರಂಗಿ, ಅವನಹಳ್ಳಿ 5 ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂಥದ್ದು. ಕೊಲ್ಲೂರು ಸೇರಿ 6 ಪಂಚಾಯಿತಿಗೆ, ಮತ್ತೆ ಬೈಂದೂರು ಟು ಮಂಗಳೂರು ಟು ಉಡುಪಿ, ಮಂಗಳೂರು ಟು ಹುಬ್ಬಳ್ಳಿ ನೇರ ಹೈವೇ. ಇದು ನೇರ ಹೈವೇ ಆಗೋದ್ರಿಂದ ಸಾರ್ವಜನಿಕರಿಗೆ ಅತ್ಯಂತ ಹತ್ರ ಆಗಿರ್ತಕ್ಕಂಥ ದಾರಿ ಉಳಿಯ ಅಂತಂದ್ರೆ ಇದೆ. ಬಂದ್ರ? ನನ್ನ ಹೆಸರು ಸುರೇಶ್ ಅಂತ, ಹಸಿರುಮಕ್ಕಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾನು.